ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನಾನು LLR ಲೈಸೆನ್ಸ್‌ದ ಒಂದು ಟೆಸ್ಟನ್ನು ಆನ್‌ಲೈನ್‌ದಲ್ಲಿನೇ ಯಾವ ರೀತಿಯಾಗಿ ಕೊಡಬೇಕು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಿಗ್ನಲ್ ಟೆಸ್ಟ್ ಕೊಡುವ ಒಂದು ಪ್ರೊಸೀಜರ್ ಇರುತ್ತೆ. ಗೆಳೆಯರೇ, ಈ ಒಂದು ಚಾನಲ್‌ನಲ್ಲಿ ನೀವು ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದರೆ ಈ ಥರದ ಹೊಸ ಕಂಟೆಂಟ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದರದೊಂದು ನೋಟಿಫಿಕೇಷನನ್ನು ಬರುವಾಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಮೊಬೈಲ್ದಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನಾನು ಲ್ಯಾಪ್ಟಾಪ್ದಿಂದ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸರ್ಚ್ ಬಾಕ್ಸ್ದಲ್ಲಿ ಪರಿವಹನ ಅಂತೇಳಿ ಟೈಪ್ ಮಾಡಿ. ಈ ಥರ ಪರಿವಹನ ಅಂತೇಳಿ ಟೈಪ್ ಮಾಡಿದ ನಂತರ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಪರಿವಹನ ಸೇವಾ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ದ ಒಂದು ಹೋಮ್ ಪೇಜನ್ನು ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಹೋಮ್ ಪೇಜನ್ನು ಓಪನ್ ಆದ ನಂತರ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತೇಳಿ ಕಾಣಿಸ್ತಾ ಇದೆ. ಇಲ್ಲಿ ವೆಹಿಕಲ್ ರಿಲೇಟೆಡ್ ಸರ್ವಿಸ್, ಆನಂತರ ಪರ್ಮಿಟ್ ರಿಲೇಟೆಡ್ ಸರ್ವಿಸಸ್, ಆನಂತರ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 3ನೇ ಕಾಲಮ್ದಲ್ಲಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಒಂದು ಸೈಟನ್ನು ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್, ಇಲ್ಲಿಂದ LLR ಲೈಸೆನ್ಸ್ ಕೂಡ ಅಪ್ಲೈ ಮಾಡ್ಬೋದು. ಆನಂತರ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್, ಇಲ್ಲಿಂದ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈಯನ್ನು ಮಾಡ್ಬೋದು. ಫಸ್ಟಿಗೆ LLR ತಗೊಂಡಾದ ನಂತರ ಡ್ರೈವಿಂಗ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಆನಂತರ ಅಪ್ಲೈ ಫಾರ್ DL ರಿನ್ಯೂವಲ್ ಮಾಡೋದಿತ್ತಂದರೆ ಈ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಂಡು ನಾವು ನಮ್ಮ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳಬಹುದು. ಆನಂತರ ಅಪ್ಲೈ ಫಾರ್ ಡೂಪ್ಲಿಕೇಟ್ DL, ಸಪೋಸ್ ನಿಮ್ಮ ಒಂದು DL ಅನ್ನು ಕಳೆದು ಹೋದರೆ ಈ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಂಡು ನೀವು ಡೂಪ್ಲಿಕೇಟ್ DLಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂತಂದರೆ LLR ಲೈಸೆನ್ಸ್ ಟೆಸ್ಟನ್ನು ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಆನ್ಲೈನ್ LL ಟೆಸ್ಟ್ ಅಂಥೇಳಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಾಗತ್ತಪ್ಪ ಅಂತಂದರೆ ಫಸ್ಟಿಗೆ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟಾವನ್ನು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಆದ ನಂತರ ಅಮೌಂಟ್ ಕೂಡ ಕೇಳುತ್ತೆ. ಅಲ್ಲಿ 200 ರೂಪೀಸ್ ಇರುವಂಥದ್ದು. ಇದರದ್ದು ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಐ ಬಟನ್ದಲ್ಲಿ ಈ ಒಂದು ವಿಡಿಯೋದ ಲಿಂಕ್ ಕೂಡ ನಿಮಗೆ ಸಿಗುತ್ತೆ. ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಆ ವಿಡಿಯೋವನ್ನು ನೋಡಿಕೊಂಡು ಆನಂತರ ಅಪ್ಲಿಕೇಶನ್ ನಂಬರನ್ನು ತಗೊಂಡು ಇಲ್ಲಿ ನೀವು ಆನ್ಲೈನ್ ಟೆಸ್ಟ್ಗೆ ಇಲ್ಲಿಂದ ಅಪ್ಲೈಯನ್ನು ಮಾಡಬಹುದು. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಸ್ಕ್ರೀನ್ ಟೆಸ್ಟ್ ಆ್ಯಡ್ ಫಾರ್ ಲರ್ನರ್ ಲೈಸೆನ್ಸ್ ಅಂತೇಳಿ ಬರುತ್ತೆ. LL ಅಪ್ಲಿಕೇಶನ್ ನಂಬರ್ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ. ಈ ಥರ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಈ ರೀತಿಯಾಗಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು LLR ಲೈಸೆನ್ಸ್ದೊಂದು ಎಕ್ಸಾಮಿನೇಷನನ್ನು ನಾನು ಮಾಡಿದ್ದೇನೆ. ಅದಕ್ಕೋಸ್ಕರ ಯು ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಯುವರ್ ಸ್ಟಾಲ್ ಎಕ್ಸಾಮ್ ಅಂಥೇಳಿ ಬರ್ತಾ ಇದೆ. ಇದನ್ನು ನೀವು ಒಂದು ಅಪ್ಲೈ ಮಾಡಿದರೆ ನಿಮಗೆ ಒಂದು ಅಥೆಂಟಿಕೇಷನನ್ನು ಮಾಡೋಕ್ಕೋಸ್ಕರ ಆಪ್ಷನನ್ನು ಓಪನ್ ಆಗುತ್ತೆ. ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಮತ್ತೆ ಪ್ರೊಸೀಡ್ ಬಟನ್ ಓಪನ್ ಆಗುತ್ತೆ. ಅದಾದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮುಂದೆ ಆನ್ಲೈನ್ ಎಕ್ಸಾಮ್ಗೋಸ್ಕರ ನೀವು ಅಲ್ಲಿಂದ ಕೆಲವು ಕ್ವಶನ್ಸ್ ಆನ್ಸರ್ಸ್ಗಳನ್ನು ಇರುತ್ತವೆ. ಆ ಒಂದು ವಿಡಿಯೋ ಫಸ್ಟಿಗೆ ವಿಡಿಯೋ ಬರುತ್ತೆ. ಆ ವಿಡಿಯೋವನ್ನು ನೀವು ವಾಚ್ ಮಾಡಿಕೊಂಡು
ಟೋಟಲ್ ಕ್ಲಿಯರ್ ಆಗಿ ವಾಚ್ ಮಾಡಿದ ನಂತರ 20 ಕ್ವಶನನ್ನು ನಿಮಗೆ ಕೇಳುವಂಥದ್ದು. 20 ಕ್ವಶನ್ದಲ್ಲಿ ನೀವು ಕೇವಲ ಒಂದು 10 ಕ್ವಶನ್ರೆ ನೀವು ಕೊಡಬೇಕಾಗತ್ತೆ. 10 ಕ್ವಶನನ್ನು ಕೊಟ್ಟಾಗ ನಿಮ್ಮ ಎಕ್ಸಾಮನ್ನು ಪಾಸ್ ಆಗುತ್ತೆ ಗೆಳೆಯರೆ. ಅದೊಂದು ಕ್ವಶನ್ ಆನ್ಸರ್ ರೌಂಡನ್ನು ಬರುತ್ತೆ. ಅದರಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. 20 ಕ್ವಶನ್ಸ್ ಆದ ನಂತರ ಫೈನಲಿ ಒಮ್ಮೆ ಸಬ್ಮಿಟ್ ಮಾಡಿದಾಗ ನಿಮ್ಮ ಎಕ್ಸಾಮಿನೇಷನನ್ನು ಆಗಿದ್ದ ಸ್ಕೋರ್ ಕೂಡ ಅಲ್ಲಿ ರೈಟ್ ಮಾರ್ಕ್ ಆಗುತ್ತೆ. ಪಾಸ್ ಆಗಿದೆ ಏನು ಫೇಲ್ ಆಗಿದೆ ಅನ್ನೋದು ಕೂಡ ಅದರಲ್ಲಿ ಕಾಣಿಸುವಂಥದ್ದು. ಈ ಥರ ಗೆಳೆಯರೆ ನೀವು ನಿಮ್ಮ ಲರ್ನರ್ ಲೈಸೆನ್ಸ್ಗೆ ಅಪ್ಲೈಯನ್ನು ಮಾಡಿದರೆ ಈ ಥರ ನೀವು ಟೆಸ್ಟನ್ನು ಕೊಡಬಹುದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ನಿಮಗೆ ತಿಳಿದಿಲ್ಲತ್ತಂದರೆ ಕಮೆಂಟ್ ಬಾಕ್ಸ್ದಲ್ಲಿ ನೀವು ಕಮೆಂಟ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.